ಬಗೆದಷ್ಟು ತೆರೆದುಕೊಳ್ತಾ ಇದೆ ರಾಮ್ ಮೋಹನ್ ರಾವ್ ಸಂಪತ್ತು. ಅಮಾನತುಗೊಂಡಿರುವ ತಮಿಳುನಾಡಿನ ಸಿಎಸ್ ಬಳಿ 2,500 ಕೋಟಿ ರೂಪಾಯಿ ಸಂಪತ್ತು ಪತ್ತೆಯಾಗಿದೆಯಂತೆ. ರಾವ್ ಪುತ್ರ ವಿವೇಕ್ ಬಳಿ ಕೂಡ ಅಪಾರ ಪ್ರಮಾಣದ ಸಂಪತ್ತು ಪತ್ತೆಯಾಗಿದೆ. ಸೀಕ್ರೆಟ್ ರೂಮ್ನಲ್ಲಿ ಸಿಕ್ಕಿರುವ ರಾಮ್ ಮೋಹನ್ ಡೈರಿಯಲ್ಲಿ ಸಂಪತ್ತಿನ ವಿವರ ಲಭ್ಯವಾಗಿದೆ. 100ಕ್ಕೂ ಹೆಚ್ಚು IAS ಅಧಿಕಾರಿಗಳ ಹೆಸರು ಡೈರಿಯಲ್ಲಿದೆ. ಹಲವು ರಾಜಕಾರಣಿಗಳು ಅಧಿಕಾರಿಗಳಿಗೆ ಸೇರಿದ ಸಂಪತ್ತಿನ ಮಾಹಿತಿ ಕೂಡ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಬೃಹತ್ ರೇಡ್ಗೆ ಸಜ್ಜಾಗಿದ್ದಾರೆ IT ಅಧಿಕಾರಿಗಳು. ಇದನ್ನೆಲ್ಲ ನೋಡಿದ ನಂತರ ಚೆನ್ನೈಗೆ ಬಂದು ಇಳಿದಿದ್ದಾರೆ 70ಕ್ಕೂ ಹೆಚ್ಚು ಮಂದಿ IT ಅಧಿಕಾರಿಗಳ ತಂಡ. ಅಮಾನತುಗೊಂಡಿರುವ ತಮಿಳುನಾಡಿನ ಕಾರ್ಯದರ್ಶಿ ರಾಮ್ ಮೋಹನ್ ರಾವ್ ಅವರ ಬಳಿ 2,500 ಕೋಟಿ ಅಕ್ರಮ ಸಂಪತ್ತು ಇರೋದನ್ನ IT ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಮೊನ್ನೆ IT ರೇಡ್ ವೇಳೆ ರಾವ್ ಮನೆಯ ಸೀಕ್ರೆಟ್ ರೂಮ್ನಲ್ಲಿ ಕಪ್ಪು ಬಣ್ಣದ ಡೈರಿ ಸಿಕ್ಕಿದ್ದು, ಡೈರಿಯಲ್ಲಿ ರಾಜಕಾರಣಿಗಳು ಹಾಗೂ 100ಕ್ಕೂ ಹೆಚ್ಚು IAS IPS ಅಧಿಕಾರಿಗಳ ಹೆಸರಿದೆ. ಈ ಹಿನ್ನೆಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಮೇಲೆ ಬೃಹತ್ ಹಾಗೂ ವ್ಯವಸ್ಥಿತವಾದ ದಾಳಿ ಮಾಡೋದಕ್ಕೆ IT ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 70ಕ್ಕೂ ಹೆಚ್ಚು ಮಂದಿ ಅಧಿಕಾರಿಗಳ ತಂಡ ಈಗ ಚೆನ್ನೈಗೆ ಬಂದಿದೆ. ರಾವ್ ಅವರ ಪುತ್ರ ಹಾಗೂ ಸಂಬಂಧಿಕರ ಚೆನ್ನೈ, ಬೆಂಗಳೂರು, ಹೈದರಾಬಾದ್ ನಿವಾಸಗಳ ಮೇಲೆ ದಾಳಿ ನಡೆಸಿದಾಗ ಅಪಾರ ಪ್ರಮಾಣದ ಅಕ್ರಮ ಸಂಪತ್ತಿನ ದಾಖಲೆ IT ಅಧಿಕಾರಿಗಳಿಗೆ ಲಭ್ಯವಾಗಿದೆ. ಅದರಲ್ಲೂ ಕೂಡ ಸಾಫ್ಟ್ವೇರ್ ಕಂಪನಿಗಳಿಗೆ ಔಟ್ಸೋರ್ಸ್ ಮಾಡುವ ರಾವ್ ಪುತ್ರ ವಿವೇಕ್ಗೆ ಸೇರಿದ ಚೆನ್ನೈನ ರಾಜಾಜಿನಗರ ನಿವಾಸದ ಮೇಲೆ ದಾಳಿ ನಡೆಸಿರುವ IT ಅಧಿಕಾರಿಗಳು ಅಪಾರ ಪ್ರಮಾಣದ ಅಕ್ರಮ ಸಂಪತ್ತಿನ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. IT ದಾಳಿಗೆ ಸಿಕ್ಕಿಬಿದ್ದಿರುವ CS ರಾಮ್ ಮೋಹನ್ ರಾವ್ ನಿನ್ನೆಯೇ IT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆದರೆ ಎದೆ ನೋವಿನ ಕಾರಣ ಕೊಟ್ಟು ಚೆನ್ನೈನ ಶ್ರೀರಾಮಚಂದ್ರ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇತ್ತ ರಾವ್ ಬಳಿ ಇರುವ ಬ್ಲ್ಯಾಕ್ ಡೈರಿಯ ಮಾಹಿತಿಯನ್ನು ಆಧರಿಸಿ IT ಅಧಿಕಾರಿಗಳ ತಂಡ ಬೃಹತ್ ಆಪರೇಷನ್ಗೆ ಸಜ್ಜಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳಿ ಅವರಿಂದ. ಎಸ್ ಮುರಳಿ, ಏನೆಲ್ಲ ಮಾಹಿತಿ ಸಿಕ್ಕಿದೆ, ಮುಂದೆ ಹೇಗೆ ನಡೆಯುತ್ತೆ IT ದಾಳಿ ಅಂತ? ಅರವಿಂದ್, ಏನಂದ್ರೆ ನಾವು ಇದನ್ನ ಒಂದು ರೀತಿ ವರ್ಣನೆ ಮಾಡ್ತಾ ಇದ್ವಿ ಕಳೆದ 4 ದಿನಗಳಿಂದ. ಅನಂತ ಪದ್ಮನಾಭನ ದೇವಾಲಯದ ರೀತಿನೇ ರಾಮ್ ಮೋಹನ್ ರಾವ್ ಅವರ ಮನೆ ಇದೆ ಅಂತ ಹೇಳಿ, ಅದೇ ರೀತಿ ಈಗ ಅವ್ರದ್ದು 2,500 ಕೋಟಿಗೂ ಹೆಚ್ಚು ಆಸ್ತಿ ಮೀರುವಂತ ಒಂದು ಈಗ ಬ್ಲಾಕ್ ಡೈರಿ ಸಿಕ್ಕಿರೋಂಥದ್ದು, ಅಂದ್ರೆ ದಾಖಲೆಗಳಿರುವಂಥದ್ದು. ಅಂದ್ರೆ ಕಳೆದ 3 ದಿನಗಳಿಂದ IT ದಾಳಿ ನಡೆಸೋ ಸಂದರ್ಭದಲ್ಲಿ ಒಂದು ನೆಲಮಾಳಿಗೆ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಮನೆ ಪತ್ತೆಯಾದ ಬಳಿಕ ಅದನ್ನ ಬ್ರೇಕ್ ಮಾಡಿ ಒಳಗಡೆ ಹೋಗಿ ಡಾಕ್ಯುಮೆಂಟ್ಸ್ ನ ಪರಿಶೀಲನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ಬ್ಲಾಕ್ ಡೈರಿ ಸಿಕ್ಕಿದೆ. ಬ್ಲಾಕ್ ಡೈರಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನಕ್ಕೆ ಬ್ಲಾಕ್ ಮನಿಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನೋಟ್ ಬ್ಯಾನ್ ಆಯ್ತು, ನೋಟ್ ಬ್ಯಾನ್ ಆದ ಬಳಿಕ ಯಾವ್ಯಾವ ರೀತಿ ಎಕ್ಸ್ಚೇಂಜ್ ಅನ್ನ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ಬರೆದಿರುವಂತದ್ದು, ಜೊತೆಗೆ ಬೇನಾಮಿ ಆಸ್ತಿಗಳನ್ನ ಯಾರ್ಯಾರ ಹೆಸರಿನಲ್ಲಿ ಬೇನಾಮಿ ಆಸ್ತಿಗಳನ್ನ ಮಾಡಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ, ಬರ್ದಿಟ್ಕೊಂಡಿದ್ದಾರೆ. ಜೊತೆಗೆ ವಿವೇಕ್ ರಾವ್ ಅವರ ಮಗ ಏನಿದೆ ಅವ್ರದ್ದು ಸಹ ಇದೇ ರೀತಿ ದಂಧೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಬ್ಲಾಕ್ ಡೈರಿಯಲ್ಲಿ ಸಿಕ್ಕಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ IT ಅಧಿಕಾರಿಗಳು ಸಾಕಷ್ಟು ಮಾಹಿತಿನ ಕಲೆ ಹಾಕಿದ್ದಾರೆ. ಜೊತೆಗೆ ಯಾರ್ಯಾರ ಮನೆ ಮೇಲೆ ಈ ರೀತಿ ಹಣವನ್ನು ಇಟ್ಕೊಂಡಿದ್ದಾರೆ, ಜೊತೆಗೆ ಬ್ಲಾಕ್ ಮನಿಯನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಟಾರ್ಗೆಟ್ ಅನ್ನ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಅವರ ಮನೆಗಳ ಮೇಲೆಲ್ಲ IT ದಾಳಿ ನಡೆಯೋ ಸಾಧ್ಯತೆಗಳಿದಾವೆ. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.